ನಮಸ್ಕಾರ ವೀಕ್ಷಕರೇ, ಮಯೂರ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಚಿತ ಕೆಂಪೇಗೌಡ. ಇದು ಸುದ್ದಿಸಾರ. ನಕಲಿ ಫಾರಂ ಅನ್ನು ಬಳಸಿ ಆಸ್ತಿ ಮಾರಾಟಕ್ಕೆ ಯತ್ನಿಸಿರುವಂತಹ ಘಟನೆ ವಿಜಯನಗರದ ಹೊಸಪೇಟೆಯಲ್ಲಿ ನಡೆದಿದೆ. ಸರ್ಕಾರಿ ಸಿಬ್ಬಂದಿಯಿಂದಲೇ ಖೊಟ್ಟಿ ದಾಖಲೆ ಸೃಷ್ಟಿ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಜಾಗವನ್ನ ಮಾರಾಟ ಮಾಡೋದಕ್ಕೆ ಸಹಕರಿಸಿದಂಥ ಆರೋಪದ ಹಿನ್ನೆಲೆಯಲ್ಲೇ ನಗರಸಭೆಯ ಕೆಲ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು 8 ಜನರ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಹೊಸಪೇಟೆಯ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಹೊಸಪೇಟೆಯ ನಗರಸಭೆ ಪೌರಾಯುಕ್ತ ಸಿ ಚಂದ್ರಪ್ಪ ನೀಡಿದ ದೂರಿನ ಆಧಾರದ ಮೇಲೆ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ವಿಷಯ ಏನಂದರೆ, ಇದು ಪುಷ್ಪ ಕೊಂಡಯ್ಯನವ್ರದ್ದು ಪ್ರಾಪರ್ಟಿ ಮೂಲ. 2017ರಲ್ಲಿ ಅವ್ರದ್ದು ಪ್ರಾಪರ್ಟಿ ಏನೋ ಬೇರೆ ಹೆಸರಿಗೆ ಖಾತೆ ಆಗಿದೆ ಅನ್ನೋ ಕಾರಣಕ್ಕೆ ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಹೊರತಾಗಿ ಯಾವುದೇ ಟ್ರಾನ್ಸಾಕ್ಷನ್ ಆಕ್ಟಿವಿಟೀಸ್ ಮಾಡಬಾರ್ದು ಅಂತೇಳಿ ರಿಸ್ಟ್ರಿಕ್ಟ್ ಮಾಡಿ ಅಲ್ಲಿಗೆ ಉಳಿದಿದೆ. ಅದು ಮತ್ತೆ ಅದನ್ನ ಹೋಲ್ಡ್ ಮಾಡಿದ್ದಾರೆ. ಆ ಪ್ರಾಪರ್ಟಿ ಯಾವುದೇ ಟ್ರಾನ್ಸಾಕ್ಷನ್ ಆಗಬಾರ್ದು ಅಂತ ಹೋಲ್ಡ್ ಮಾಡಿದ್ದಾರೆ. 2023ರಲ್ಲಿ ನಮ್ಮಲ್ಲಿ ಅಂಥ ಹೋಲ್ಡ್ ಮಾಡಿದಂಥ ಪ್ರಾಪರ್ಟಿನ ರಿಮೂವ್ ಮಾಡಲಿಕ್ಕೆ ಅಥವಾ ಆ ಕಂಪ್ಲೇಂಟ್ ರಿಮೂವ್ ಮಾಡೋಕ್ಕೆ ಬಗ್ ರೈಸ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಇದೆ. ಆ ಬಗ್ ರೈಸ್ ಮಾಡಿಸಿ ಇಂದಿನ ಕೆಲವು ಯಾರು ಅದರ ಹಿತಾಸಕ್ತಿ ಇತ್ತೋ ಅವರು ನಮ್ಮ ಕೆಲವು ಎಂಪ್ಲಾಯೀಸ್ ಎಲ್ಲ ಇದ್ರ ಮೇಲೆ ಅವರು ಅದನ್ನ ಬಗ್ ರೈಸ್ ಮಾಡಿಸಿ ಅದನ್ನ ವೆಕೇಟ್ ಮಾಡಿಸಿ ಶೋಭಾ ಕೊಂಡಯ್ಯ ಅಂತ ಏನಿದ್ದಾರೋ ಅವ್ರ ಹೆಸರಿಗೆ ಖಾತೆ ಮಾಡಿಸ್ಬಿಟ್ಟಿದ್ದಾರೆ 2023ರಲ್ಲಿ ಮೇ ತಿಂಗಳದು. ಮೊನ್ನೆ ರೀಸೆಂಟಾಗಿ ಅದನ್ನು ನಮ್ಮಲ್ಲಿ ಅದನ್ನ ಖಾತೆ ನವೀಕರಣಕ್ಕೆ ಬಂದಾಗ ಅವ್ರಿಗೆ ಮಾಲೀಕರಿಗೆ ಗೊತ್ತಾಗಿ, ಅದು ನಮ್ಮ ಅಧ್ಯಕ್ಷರಿಗೆ ಗೊತ್ತಾಗಿ, ಹಿಂಗೆ ಮಾಹಿತಿ ಗೊತ್ತಾದಾಗ ಅದನ್ನು ಅನೂರ್ಜಿತಗೊಳಿಸಿ ಅದನ್ನ ನೋಡಿದರೆ ಅದು ಸ್ವಲ್ಪ ನಮ್ಮ ಫೇಕ್ ಐ ಡಿ ಮತ್ತು ಒರಿಜಿನಲ್ ನಮ್ಮ ಒಬ್ಬರು ಕೇಸ್ ವರ್ಕರು, ಇನ್ನೊಬ್ಬರು RI, ಅದು ಸುಮಾರು 45 ದಿವಸ ಒಬ್ಬೊಬ್ಬರ ಹತ್ರ ಒಂದೊಂದು ಲಾಗಿನಲ್ಲಿ ಬಾಕಿ ಉಳಿದಿದೆ ಫೈಲು. ಬಾಕಿ ಉಳಿದ ಫೈಲು ಯಾಕೆ ಉಳಿತು ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದರು. ಆದರೆ ಅವ್ರ ಲಾಗಿನಿಂದನೇ ಅದು ಮೂವ್ ಆಗಿರೋದ್ರಿಂದ ಮತ್ತು ಅವ್ರು ಯಾರಿಗೂ ಪಾಸ್ವರ್ಡ್ ಆಗಲಿ ಇನ್ನೂ ಇದು OTP ಆಗಲಿ ಯಾವುದೂ ಕೊಟ್ಟಿಲ್ಲ ಇಲ್ಲಿ ತನಕ ಯಾರಿಗೂ, ಬೇರೆಯವ್ರಿಗೆ ಅವರು ವಿಚಾರಿಸಲಾಗಿ ಬೇರೆ ಯಾರಿಂದನೂ ಆಗೋಕ್ಕೆ ಸಾಧ್ಯ ಇಲ್ಲ, ಕೇಸ್ ವರ್ಕರಿಂದ ಆಗಿದೆ. ಮತ್ತು RI ಅವರು ಅದನ್ನು ಫಾರ್ವರ್ಡನ್ನು RO1ಗೆ ಮಾಡಬೇಕಿತ್ತು. ನಮ್ಮಲ್ಲಿ ಚಾಲನೆಯಲ್ಲಿರೋದು RO1 ಅಂತ, ಇನ್ನೊಂದು ಫೇಕ್ RO2 ಅಂತ ಕ್ರಿಯೇಟ್ ಮಾಡಿ ಅದಕ್ಕೆ ಫಾರ್ವರ್ಡ್ ಮಾಡಿ ಅಲ್ಲಿಂದ ಕಮಿಷನರ್ ಲಾಗಿನ್ ತರಿಸಿ ಅದನ್ನು ಅಪ್ರೂವ್ ಮಾಡಿಸಿರೋದು. ಈಗ ನಮ್ಮ ಹೊಸಪೇಟೆ ನಗರಸಭೆಯಲ್ಲಿ ದಿನಾಂಕ 21 ನವೆಂಬರ್ 2024ರಂದು MJ ನಗರದ ಒಂದು ಖಾಸಗಿ ವ್ಯಕ್ತಿಯ ಹೆಸರಿನಲ್ಲಿರ್ತಕ್ಕಂಥ ಒಂದು ಆಸ್ತಿ, ಅದನ್ನು ನಕಲಿ PID ಖಾತೆಯನ್ನು ಸೃಷ್ಟಿಸಿ ಅದನ್ನು ಒಂದು ಫಾರಂ 3 ಕೊಟ್ಟು ಅದರಿಂದ ಮುಖಾಂತರ ಬೇರೆಯವರಿಗೆ ಮಾರಾಟ ಮಾಡುವುದೊಂದು ನಮಗೆ ಮಾಹಿತಿ ತಿಳಿದು ಬಂತು. ಆ ತಕ್ಷಣವೇ ನಾವು CMC ಕಮಿಷನರ್ಗೆ ಮಾಹಿತಿ ಕೊಟ್ಟು, ಆ ರೀತಿ ಏನಾದರೂ ಫಾರಂ 3 ಗೊತ್ತಿದ್ದೇ ಅಥವಾ ಗೊತ್ತಿಲ್ಲದೆ ಆಗಿದ್ದರೆ ಅದು ಯಾರು ಅಧಿಕಾರಿಗಳ ಕಾರಣದಿಂದ ಆಗಿದೆ ಅಂತ ಹೇಳಿ ಅವರಿಗೆ ತಕ್ಷಣವೇ ಪರಿಶೀಲನೆ ಮಾಡಿ ಆ ಅಧಿಕಾರಿಗಳ ವಿರುದ್ಧ ನಿಯಮಾನುಸಾರ ಕ್ರಮ ತೆಗೆದುಕೊಂಡು ಮತ್ತು ಆ ಫಾರಂ 3ಯನ್ನು ಕೂಡಲೇ ರದ್ದುಗೊಳಿಸಲಿಕ್ಕೆ ತಿಳಿಸಲಾಗಿತ್ತು. ಅದರಂತೆ ನಮ್ಮ ನಗರಸಭಾ ಆಯುಕ್ತರು ತಕ್ಷಣವೇ ನಾವು ಸೂಚಿಸಿದ ತಕ್ಷಣವೇ ಅದರಲ್ಲಿ ಲೋಪದೋಷ ಕಂಡು ಬಂದಿರೋದು ಅವರಿಗೆ ತಿಳಿದು ಬಂದಿದೆ. ಅದು ನಕಲಿ ರೆಕಾರ್ಡ್ಸ್ ಅಂತಲೂ ಕಂಡು ಬಂದಿದೆ, ನಕಲಿ ಫಾರಂ 3 ಅಂತಲೂ ಕಂಡು ಬಂದಿದ್ದು. ಈಗಾಗಲೇ 4 ಅಧಿಕಾರಿಗಳ ವಿರುದ್ಧ ಅವರು FIR ಅನ್ನು ದಾಖಲೆ ಮಾಡಲಾಗಿರುತ್ತೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣಾ ಹಿನ್ನೆಲೆಯ ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಶಾಸಕ ಅಶೋಕ್ ಖೇಣಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೀದರ್ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕ ಅಶೋಕ್ ಖೇಣಿ, ಕ್ಷೇತ್ರದಲ್ಲಿ ಜನರ ಸೇವೆ ಮಾಡೋ ಕಾರ್ಯಕರ್ತರು ಅರ್ಜಿ ಕೊಟ್ಟರೆ ಅವರಿಗೆ ಟಿಕೆಟ್ ಕೊಡಿಸಲು ಯತ್ನವನ್ನ ಮಾಡ್ತೀವಿ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ DCC ಜಿಲ್ಲಾಧ್ಯಕ್ಷರ ಜೊತೆ ಚರ್ಚೆಯನ್ನ ಮಾಡಿ ಟಿಕೆಟ್ ಫೈನಲ್ ಅಂತ ಹೇಳಿ ಮಾಜಿ ಶಾಸಕ ಅಶೋಕ್ ಖೇಣಿ ಹೇಳಿದ್ದಾರೆ. ಇನ್ನು ಕ್ಷೇತ್ರದ ಜನರ ಸಮಸ್ಯೆ ಏನೇ ಇದ್ರೂ ಕೂಡ ತಮ್ಮ ಕಚೇರಿಗೆ ಬಂದು ಸಂಪರ್ಕವನ್ನ ಮಾಡಿ ಮನವಿಯನ್ನ ಮಾಡ್ಕೋಬೇಕು. ಶಾಸಕರು ಹಲವು ಅಕ್ರಮಗಳ ದೂರಿನ ಹಿನ್ನೆಲೆ ನಿರ್ಣಾವ್ PDOಗಳನ್ನು ವರ್ಗಾವಣೆ ಮಾಡಿಸಿದಂತಹ ಮಾಜಿ ಶಾಸಕ ಅಶೋಕ್ ಖೇಣಿ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸ್ಥಳಕ್ಕೆ ಅಪ್ಲಿಕೇಶನ್ ಕರೆದಿದ್ದೇವೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಬಂದು ಅಪ್ಲಿಕೇಶನ್ ನಮ್ಮ ಆಫೀಸಲ್ಲಿ ಕೊಡಬೇಕು. ನಮ್ಮ ಆಫೀಸ್ನಲ್ಲಿ ಇಲ್ಲಿ 8 ಜನ ಕೆಲಸ ಮಾಡ್ತಾರೆ. ಕಂಟಿನ್ಯೂಸ್ ನಾನು ಅವ್ರು ತೆಗ್ದಿಲ್ಲ, ಸೋತರು ಇಲ್ಲಿ ಇದ್ದಾರೆ. ಖರ್ಚು ಪರ್ಸನಲ್ ದುಡ್ಡು ಹಾಕಿ ಅವರಿಗೆಲ್ಲ ಇಟ್ಟಿಗೆ ಹಾಕೋದು. ಜನದ ಸೇವಾ, ಜನದ ಕಷ್ಟ
ಸೋತಿ ಸಲ ಕಮ್ಮಿ ಆಗೋದಿಲ್ಲ, ಅದು ಜಾಸ್ತಿ ಆಗ್ತಿದೆ. ಅದಕ್ಕೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರ್ಯಾರು ಇಂಟ್ರೆಸ್ಟ್ ಇದೆ ಪಬ್ಲಿಕ್ ಸರ್ವಿಸ್ ಮಾಡೋದು, ಎಲೆಕ್ಷನ್ ನಿಂದಿರೋದು, ಅವರೆಲ್ಲ ಅಪ್ಲಿಕೇಶನ್ ಕೊಡಲಿ, ಬ್ಯಾಕ್ಗ್ರೌಂಡ್ ಕೊಡಲಿ, ಅವ್ರಿಗೆ ಐಡಿಯಾ ಏನಿದೆ ಕೊಡಲಿ. ಅಕಾರ್ಡಿಂಗ್ಲಿ ನಾವು ಅವ್ರಿಗೆ ಸೆಲೆಕ್ಟ್ ಮಾಡ್ತೇವೆ. ನಾವು ಪ್ರೊಸೆಸ್ ಮಾಡೀನಿ. ಅದು ನಮ್ಮ DCC ಪ್ರೆಸಿಡೆಂಟ್ ಇದ್ದಾರೆ, ನಮ್ಮದು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ನಾವೆಲ್ಲ ಕುಂತು ಎಲ್ಲ ಡಿಸೈಡ್ ಮಾಡ್ತೇವೆ ಯಾರು ಹೂ ಆರ್ ದ ಬೆಸ್ಟ್ ಕ್ಯಾಂಡಿಡೇಟ್ಸ್, ನಾಟ್ ಓನ್ಲಿ ವಿನ್ನಬಲ್ ಕ್ಯಾಂಡಿಡೇಟ್ಸ್ ಬಟ್ ಆಲ್ಸೋ ಗುಡ್ ಹಾರ್ಟೆಡ್ ಪೀಪಲ್, ಜನ ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಇನ್ನು ಕಾಲಿವುಡ್ ದಂಪತಿ ಕೊಲ್ಲೂರು ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದರ್ಶನಕ್ಕೆ ಆಗಮಿಸಿದಂತಹ ಕಾಲಿವುಡ್ ದಂಪತಿ ಸೂರ್ಯ ಹಾಗೂ ಜ್ಯೋತಿಕಾ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿರುವಂತಹ ಕೊಲ್ಲೂರು ಮೂಕಾಂಬಿಕೆ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ದೇವಾಲಯದ ವಿಶೇಷ ಪೂಜೆಯಲ್ಲಿ ಭಾಗಿಯಾದಂತಹ ಕಾಲಿವುಡ್ ದಂಪತಿಗಳು, ಸೆಲೆಬ್ರಿಟಿ ದಂಪತಿಯನ್ನ ನೋಡೋದಕ್ಕೆ ಮುಗಿಬಿದ್ದಂತಹ ಸಾವಿರಾರು ಅಭಿಮಾನಿಗಳು. ಇನ್ನು ದೇವಾಲಯದಲ್ಲಿ ನಡೆಯುವ ಚಂಡಿಕಾ ಯಾಗದಲ್ಲಿ ಸೆಲೆಬ್ರಿಟಿಗಳು ಕೂಡ ಭಾಗಿಯಾಗಿದ್ದಾರೆ. ಬಾಲಕನಿಗೆ ಭೀಕರ ಅಪಘಾತ, ಹೆದ್ದಾರಿ ತಡೆದು ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಘಟನೆ ಬೀದರ್ ಜಿಲ್ಲೆಯ ಹೌರಾದ ತಾಲೂಕಿನ ಜಿರಾ ಕ್ರಾಸ್ ಬಳಿ ನಡೆದಿದೆ. ಶಾಲೆಗೆ ತೆರಳುತ್ತಾ ಇದ್ದಂತಹ ಸಮಯದಲ್ಲಿ ಬಾಲಕನಿಗೆ ಗುದ್ದಿದಂತಹ ಕಾರ್ ಗುದ್ದಿದ ಪರಿಣಾಮವಾಗಿ ಬಾಲಕ ವಿಕಾಸ್ ಸ್ಥಿತಿ ಗಂಭೀರವಾಗಿದೆ. ನಿರಂತರ ಅಪಘಾತ ಆಗ್ತಾ ಇದ್ರೂ ಕೂಡ ಅಪಘಾತ ನಿಯಂತ್ರಣ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ ಸ್ಥಳೀಯರು ತಮ್ಮ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. 1 ಗಂಟೆಯಿಂದ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ಸ್ಥಳೀಯರು ಸ್ಥಳಕ್ಕೆ ಸತಪುರ್ ಠಾಣೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 161A ರಸ್ತೆ ದಾಟ್ತಾ ಇದ್ದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಕಾರು ಡಿಕ್ಕಿ ಹೊಡೆದಿದೆ. ಈ ಒಂದು ಘಟನೆ ಬೀದರ್ ಜಿಲ್ಲೆಯ ಹೌರಾದ ತಾಲೂಕಿನ ಜಿರ್ಗಾ ಗ್ರಾಮದಲ್ಲಿ ನಡೆದಿದೆ. ಅಪಘಾತಕ್ಕೆ ಗಾಯಗೊಂಡಂತಹ ವಿದ್ಯಾರ್ಥಿ, ಘಟನೆಯಲ್ಲಿ ಜಿರ್ಗಾ ಗ್ರಾಮದ ವಿದ್ಯಾರ್ಥಿ ವಿಕಾಸ್ ಸೋಪಾನ್ ಅನ್ನೋರಿಗೆ ಗಂಭೀರವಾಗಿ ಗಾಯವಾಗಿದೆ. ಬೀದರ್ನ ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ವಿದ್ಯಾರ್ಥಿಯನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಈ ಒಂದು ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ. ಘಟನೆ ಕುರಿತು ಸ್ಥಳೀಯರಿಂದ ಪ್ರತಿಭಟನೆ ಕೂಡ ಜೋರಾಗಿ ನಡೀತಾ ಇದೆ. ಬಾಲಕನಿಗೆ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್, ನಿಖರ ಸುದ್ದಿ ಪ್ರಖರ ವರದಿಗಾಗಿ.